ನೋಡಿ ಕ್ವಶನ್ ನೆಕ್ಸ್ಟು. ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ದ ಯೂನಿವರ್ಸ್ ಕಂಪ್ರೈಸಸ್ ಆಲ್ ನಾನ್ ಝೀರೋ ಇಂಟೀಜರ್ಸ್, ಡಿಟರ್ಮೈನ್ ದ ಟ್ರೂತ್ ವ್ಯಾಲ್ಯೂ ಆಫ್ ಈಚ್ ಸ್ಟೇಟ್ಮೆಂಟ್. ನೋಡಿ, ದೇರ್ ಎಕ್ಸಿಸ್ಟ್ ಎಕ್ಸ್ ದೇರ್ ಎಕ್ಸಿಸ್ಟ್ ವೈ, ಎಕ್ಸ್ ವೈ ಈಸ್ ಈಕ್ವಲ್ ಟು 1. ದೇರ್ ಎಕ್ಸಿಸ್ಟ್ ಎಕ್ಸ್ ಫಾರ್ ಆಲ್ ವೈ, ಎಕ್ಸ್ ವೈ ಈಸ್ ಈಕ್ವಲ್ ಟು 1. ಫಾರ್ ಆಲ್ ಎಕ್ಸ್ ದೇರ್ ಎಕ್ಸಿಸ್ಟ್ ವೈ, ಎಕ್ಸ್ ವೈ ಈಸ್ ಈಕ್ವಲ್ ಟು 1. ದೇರ್ ಎಕ್ಸಿಸ್ಟ್ ಎಕ್ಸ್, ದೇರ್ ಎಕ್ಸಿಸ್ಟ್ ವೈ, 2x plus y is equal to 5 and x minus 3y is equal to minus 8. There exists x, comma, there exists y, 3x minus y is equal to 7 and 2x plus 4y is equal to 3. ನಾವು ಇದು ಟ್ರೂನ ಫಾಲ್ಸಾ ಹೇಳಬೇಕಷ್ಟೇ, ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ಒನ್ನಲ್ಲಿ ಈಗ ನೋಡಿ, ಫಸ್ಟ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ದ ಯೂನಿವರ್ಸ್ ಕಂಪ್ರೈಸಸ್ ಆಫ್ ನಾನ್ ಝೀರೋ ಇಂಟೀಜರ್ಸ್. ಜ್ಞಾಪಕ ಇಟ್ಕೊಳ್ಳಿ, ನಾನ್ ಝೀರೋ ಇಂಟೀಜರ್ಸ್ ಅಂದರೆ ಝೀರೋ ಇಲ್ಲದೆ ಇರೋ ಇಂಟೀಜರ್ಸ್, ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3, ಇದೆಲ್ಲ ಇಂಟೀಜರ್ಸು. ಝೀರೋ ಇರಬಾರ್ದು, ಪ್ಲಸ್ 1, ಮೈನಸ್ 1, ಪ್ಲಸ್ 2, ಮೈನಸ್ 2, ಆ ಥರ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ದೇರ್ ಎಕ್ಸಿಸ್ಟ್ ಎಕ್ಸ್, ದೇರ್ ಎಕ್ಸಿಸ್ಟ್ ವೈ ಅಂದರೆ ಯಾವುದಾದ್ರೂ ಒಂದು ಎಕ್ಸ್ ಇದೆ, ಯಾವುದಾದ್ರೂ ಒಂದು ವೈ ಇದೆ, ಸಚ್ ದಟ್ ಎಕ್ಸ್ ವೈ ಈಸ್ ಈಕ್ವಲ್ ಟು 1. ಈಗ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು 1 ಮಾಡಿದಾಗ, ಈಗ ಕ್ಲಿಯರ್ ಮಾಡ್ಕೊಳ್ಳೋಣ. ಶಿಫ್ಟ್ 9 3 ಎಕ್ಸ್ ಇಂಟು ವೈ ಮಾಡಿದಾಗ 1 ಬರೋದು ಯಾವ ಥರ, ಯಾವಾಗ ಅಂದರೆ ಎರಡು ಕಂಡೀಷನ್. ಒಂದು ಎಕ್ಸು 1, ವೈ 1, 1 ಇಂಟು 1 1. ಇನ್ನೊಂದು ಮೈನಸ್ 1 ಇಂಟು ಮೈನಸ್ 1 ಇಂಟೀಜರ್ಸಲ್ಲಿ. ಇದೆರಡು ಕೇಸಲ್ಲಿ ನಿಮಗೆ ಏನಾಗುತ್ತೆ, ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು 1 ಆಗುತ್ತೆ. ಅರ್ಥ ಆಯ್ತಲ್ವಾ? ಅಂದರೆ ಇದೇ ಅಲ್ವಾ, ಒಂದು ಕೇಸ್ ಆದರೂ ಇದೆ. ಅರ್ಥ ಆಯ್ತಲ್ವಾ? ಅದಕ್ಕೆ ನಾವೇನಂತ ಹೇಳಬೇಕು, ಇದನ್ನ ಟ್ರೂ ಅಂತ ಹೇಳಬೇಕು. ಇಲ್ಲಿ ಬ್ರ್ಯಾಕೆಟಲ್ಲಿ ಏನು ಬರಬೇಕು, ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು 1, ಕಾಮ ವೈ ಇಸ್ ಈಕ್ವಲ್ ಟು 1, ಮುಗಿಯಿತು. ಸೆಕೆಂಡ್, ದೇರ್ ಎಕ್ಸಿಸ್ಟ್ ಎಕ್ಸ್ ಫಾರ್ ಆಲ್ ವೈ, ಎಕ್ಸ್ ವೈ ಈಸ್ ಈಕ್ವಲ್ ಟು 1. ಈಗ ನೋಡಿ, ಫಾರ್ ಆಲ್ ವೈ ಅಂದರೆ ವೈ ಯಾವುದಾದ್ರೂ ತೊಗೋಬೇಕು. ಇಲ್ಲಿ ಎಕ್ಸಾಂಪಲ್ 3 ತೊಗೋತೀನಿ ಅಂದ್ಕೊಳ್ಳಿ. ವೈ ಇಫ್ ವೈ ಈಸ್ ಈಕ್ವಲ್ ಟು 3, ಸರಿನಾ? ಈಗ ಎಕ್ಸ್ ವೈ ಈಸ್ ಈಕ್ವಲ್ ಟು 1 ಏನಾಗುತ್ತೆ ಅಂದರೆ, x into 3 is equal to 1 implies x is equal to 1/3. ಸರಿನಾ? ಫಾರ್ ಆಲ್ ವೈ ಇದರ ಫೋರ್ಕು. ಈಗ ಫಾರ್ ಆಲ್ ವೈ ಬಂದಾಗ ವೈ 3 ತೊಗೊಳ್ಳಿ, ಒಂದು ಎಕ್ಸಾಂಪಲ್ ವೈ 3ನೋ 2ನೋ ತೊಗೊಳ್ಳಿ. ಅವಾಗ ಎಕ್ಸ್ನ ಫೈಂಡ್ ಮಾಡಿ. ಈ ಎಕ್ಸ್ ಇಸ್ ಈಕ್ವಲ್ ಟು 1/3 ಇಂಟೀಜರ್ ಆಗಲ್ಲ. ಇಂಟೀಜರ್ ಅಂದರೆ 1 2 3 4 5 ಅಥವಾ -1 -2 -3 -4. ಅಂದರೆ ಫಾರ್ ಆಲ್ ವೈಗೆ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಇದು ಎಕ್ಸ್ ಸಚ್ ದಟ್ ಎಕ್ಸ್ ವೈ ಈಸ್ ಈಕ್ವಲ್ ಟು 1. ಅದಕ್ಕೆ ಏನಿದು ಫಾಲ್ಸ್, ಯಾಕಂದರೆ ಫಾರ್ ಆಲ್ ವೈಗೆ ಆಗಲ್ಲ ಅಂತ. ಫಾಲ್ಸ್. ಇಲ್ಲಿ ಬ್ರ್ಯಾಕೆಟಲ್ಲಿ ಏನಂತ ಬರೀಬೇಕು, ಎಕ್ಸಾಂಪಲ್ ಫಾರ್ ವೈ ಈಸ್ ಈಕ್ವಲ್ ಟು 3 ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎಕ್ಸ್ ಸಚ್ ದಟ್ ಎಕ್ಸ್ ವೈ ಈಸ್ ಈಕ್ವಲ್ ಟು 1. ಒಂದು ಎಕ್ಸಾಂಪಲ್ ಅಷ್ಟೆ. ನೆಕ್ಸ್ಟ್ ಅದೇ ಥರ ಫಾರ್ ಆಲ್ ಎಕ್ಸ್. ಈಗ ಎಕ್ಸಾಂಪಲ್ ಯಾವುದಾದ್ರೂ ಎಕ್ಸ್ ವ್ಯಾಲ್ಯೂ ತೊಗೊಳ್ಳಿ. ಎಕ್ಸಾಂಪಲ್ 4 ತಗೋತೀರಾ ಅಂದ್ಕೊಳ್ಳಿ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 4, ಎಕ್ಸ್ ವೈ ಈಸ್ ಈಕ್ವಲ್ ಟು 1 ಏನಾಗುತ್ತೆ, 4 ಇಂಟು ವೈ ಈಸ್ ಈಕ್ವಲ್ ಟು 1 ಇಂಪ್ಲೈಸ್ ವೈ ಈಸ್ ಈಕ್ವಲ್ ಟು 1/4. ಈಗ ನೋಡಿ, ವೈ 1/4 ಇದೆಯಲ್ಲ, ಅದು ಇಂಟೀಜರ್ ಅಲ್ಲ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಫಾರ್ ಆಲ್ ಎಕ್ಸ್ಗೆ ವೈ ಇಲ್ಲ, ಇನ್ನು ಇಂಟೀಜರಲ್ಲಿ ಇಲ್ಲ, ಸಚ್ ದಟ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಮಾಡಿದಾಗ 1 ಆಗೋಕ್ಕೆ. ಗೊತ್ತಾಗ್ತಿದೆಯಲ್ವಾ? ಅದನ್ನ ಹೇಳ್ಬಿಡ್ಬೇಕು. ಮೂರನೇದೇನು, ಇದು ಫಾಲ್ಸು. ಎಕ್ಸಾಂಪಲ್ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು 4, 3 ಇಲ್ಲೂ 3 ಬೇಕಾದರೆ ತಗೋ. ಎಕ್ಸ್ ಈಸ್ ಈಕ್ವಲ್ ಟು 4 ದೇರ್ ಡಸ್ ನಾಟ್ ಎಕ್ಸಿಸ್ಟ್ x such that y, ಇದು y such that x y is equal to 1. ಈಗ ನೆಕ್ಸ್ಟು ನಾಲ್ಕನೇದು ಕ್ವಶನ್ ನೋಡಿ. ದೇರ್ ಎಕ್ಸಿಸ್ಟ್ ಎಕ್ಸ್, ದೇರ್ ಎಕ್ಸಿಸ್ಟ್ ವೈ such that 2x plus y is equal to 5 and x minus 3y is equal to -8. ನೋಡಿ, ಈ ಥರ ಸೆಂಟೆನ್ಸ್ ಕೊಟ್ಟರೆ ಒಂದಾದರೂ ಸೊಲ್ಯೂಷನ್ ಇದೆಯಾ ಅಂತ ಇದು ಗೊತ್ತಾಗ್ತಿದೆಯಲ್ವ? ಇದನ್ನ ಮಾಡೋದು ಯಾವ ಥರ ಅಂದರೆ, ಈ 2 ಈಕ್ವೇಷನ್ ಕೊಟ್ಟರೆ ಮೋಡ್ ಹೊಡೀರಿ. ಈಕ್ವೇಷನ್ಗೆ ಹೋಗಿ 5, ಅದರಲ್ಲಿ 1 ಹೋಗಿ, ಅಲ್ಲಿ ಈಕ್ವೇಷನ್ ಎಕ್ಸ್ ಕೋಫಿಷಿಯಂಟ್ ಏನು 2, ವೈ ಕೋಫಿಷಿಯಂಟ್ ಏನು 1, ಆಮೇಲೆ ರೈಟಲ್ಲಿ 5 ಇದೆ, 5 ಹೊಡೀರಿ. ಈಕ್ವಲ್ಲು 1
-3 ರೈಟಲ್ಲಿ -8 ಇದೆ, -8 ಹೊಡೀರಿ. ಈಕ್ವಲ್ ಎರಡು ಸತಿ ಹೊಡೀರಿ. x = 1, y = 3. ಅಂದರೆ x = 1, y = 3 ಇದ್ದಾಗ ಈ ಎರಡು ಇಕ್ವೇಷನ್ನು ಸ್ಯಾಟಿಸ್ಫೈ. ಅಂದರೆ ದೇರ್ ಎಕ್ಸಿಸ್ಟ್ y, x ಇದೆ ಅಂದರೆ ಅಟ್ಲೀಸ್ಟ್ 1 ಆದರೂ ಸೊಲ್ಯೂಷನ್ ಇದೆ ಅಂತ ಗೊತ್ತಾಗ್ತಿದೆಯಲ್ವಾ. ಇದು ಟ್ರೂ. ಯಾಕೆ ಅಂದರೆ 1 ಮತ್ತು x = 1 ಮತ್ತು y = 3ಗೆ ಸೊಲ್ಯೂಷನ್ ಇದೆ, ಅದಕ್ಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಒಂದು ಇದು ಹಿಂಗೆ ಅಂದರೆ ಕ್ವಶನ್ನು, ದೇರ್ ಎಕ್ಸಿಸ್ಟ್ x, ದೇರ್ ಎಕ್ಸಿಸ್ಟ್ y ಸಚ್ ದಟ್ 3x - y = 7 ಆ್ಯಂಡ್ 2x + 4y = 3. ಇದು ಕ್ಯಾಲ್ಸಿಲ್ ಮಾಡಿಬಿಡ್ಬೇಕು. ಮೋಡ್ ಈಕ್ವೇಷನ್ 1 ಇಲ್ಲಿ 3 - 1 7 2 4 3 ಈಕ್ವಲ್ 31/14. ಅಂದರೆ ಇಂಟೀಜರ್ ಸೊಲ್ಯೂಷನ್ ಬರ್ತಾ ಇಲ್ಲ, ಗೊತ್ತಾಗ್ತಿದೆಯಲ್ವಾ. ಅದಕ್ಕೆ ಏನಂತ ಹೇಳಬೇಕು, ಇದು ಫಾಲ್ಸ್. ಯಾಕಂದರೆ XY ಬರಲ್ಲ ಫಾರ್ ದಿಸ್, ಯಾಕಂದರೆ ಇಂಟೀಜರ್ಸಲ್ಲಿ ಬರಲ್ಲ, ಅದು ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ಹೇಳಿರೋದು ಯೂನಿವರ್ಸ್ ಇಂಟೀಜರ್ಸ್, ಅದಕ್ಕೆ ಏನಂತ ಹೇಳಬೇಕು, ಫಾಲ್ಸ್ ಬ್ರಾಕೆಟಲ್ಲಿ ಈಕ್ವೇಷನ್ಸ್ 3x - y = 7 and 2x + 4y = 3 do not have a common integer solution. ಸೊಲ್ಯೂಷನ್ ಇದೆ ಆದರೆ ಇಂಟೀಜರ್ ಸೊಲ್ಯೂಷನ್ ಇಲ್ಲ, ಅಂದರೆ ಆನ್ಸರ್ಸ್ ಇಂಟೀಜರ್ ಬರೋ ಥರ ಗೊತ್ತಾಯ್ತಲ್ಲ. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ಬಿಡ್ತೀನಿ ನೋಡಿ. ಫಸ್ಟು ದೇರ್ ಎಕ್ಸಿಸ್ಟ್ x, ದೇರ್ ಎಕ್ಸಿಸ್ಟ್ y, xy = 1. ಅಂದರೆ ಯಾವುದಾದ್ರೂ XY ವ್ಯಾಲ್ಯೂ ಇದೆಯಾ ಸಚ್ ದಟ್ XY = 1. ಯಾವುದಾದ್ರೂ ಹುಡುಕ್ಬಿಟ್ರೆ ನೀವು ಅದು ಟ್ರೂ ಅಂತ ಮುಗೀತದೆ. ದೇರ್ ಎಕ್ಸಿಸ್ಟ್ x ಫಾರ್ ಆಲ್ y, ಯಾವ y ವ್ಯಾಲ್ಯೂ ತೊಗೊಂಡ್ರು x ಇದೆಯಾ ಸಚ್ ದಟ್ XY = 1 ಇಲ್ಲ. ಯಾಕೆ ಅಂದರೆ y 3 ತೊಗೊಂಡಾಗ x 1/3 ಆಗುತ್ತೆ, ಅದು ಇಂಟೀಜರ್ ಸೊಲ್ಯೂಷನ್ ಆಗಲ್ಲ, ಅದಕ್ಕೆ ಫಾಲ್ಸ್. ಇದು ಫಾರ್ ಆಲ್ ಅಂತ ಬಂದರೆ ಫಾಲ್ಸ್ ಹಾಕ್ಬಿಡಿ, ಗೊತ್ತಾಗ್ತಿದೆಯಲ್ವಾ. ಇದು ಎರಡು ಫಾರ್ ಆಲ್ ಇದ್ದರೂ, ಎರಡರಲ್ಲಿ ಒಂದು ಫಾರ್ ಆಲ್ ಇದ್ದರೂ ಫಾಲ್ಸ್ ಹಾಕಿ, ಗೊತ್ತಾಗ್ತಿದೆಯಲ್ವ. ಫಾರ್ ಆಲ್ ಎಕ್ಸ್ ದೇರ್ ಎಕ್ಸಿಸ್ಟ್ ವೈಗೆ ಇದು ಫಾಲ್ಸ್ ಹಾಕಿ. ಯಾಕಂದರೆ ನೀವು ಯಾವುದಾದ್ರೂ ಎಕ್ಸ್ ತೊಗೊಂಡ್ರು ಎಲ್ಲ ಎಕ್ಸ್ಗೂ ಹೇಳಿರೋದು. ವೈ ಆನ್ಸರು ಇಂಟೀಜರ್ ಸೊಲ್ಯೂಷನ್ ಇಲ್ಲ ಸಚ್ ದಟ್ x × y ಮಾಡಿದಾಗ 1 ಬರೋಕ್ಕೆ. ನೆಕ್ಸ್ಟ್ ಇಲ್ಲಿ ದೇರ್ ಎಕ್ಸಿಸ್ಟ್ x, ದೇರ್ ಎಕ್ಸು ಅಂದರೆ ಎಕ್ಸು ವೈ ಇರಬೇಕು, ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗೋ ಥರ. ಈ ಈಕ್ವೇಷನ್ನ ಕ್ಯಾಲ್ಸಿಲ್ ಮಾಡಿಬಿಟ್ಟು ಸೊಲ್ಯೂಷನ್ಸ್ ಇಂಟೀಜರ್ಸ್ ಕೊಟ್ಟರೆ ಯಾವ ಥರ ಅಂದರೆ 1 3 - 1 2 ಆ ಥರ ಕೊಟ್ಟರೆ ಟ್ರೂ. ಈ 1/3 4/5 ಆ ಥರ ಕೊಟ್ಟರೆ ಫಾಲ್ಸ್ ಅಷ್ಟೆ. ಇದಕ್ಕೆ ಫಾಲ್ಸ್ ಬರುತ್ತೆ, ಇದಕ್ಕೆ ಟ್ರೂ ಬರುತ್ತೆ ಅಷ್ಟೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.